ಓಪನ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ತುಂಬ ತಿಂಗಳ ಹಿಂದೆ ನಾನು ವರ್ಕ್ ಮಾಡಿದ್ದಕ್ಕೆ ಬಾಕ್ಸ್ ಇಟ್ಕೊಂಡು ಕೂತಿದ್ದೀನಿ. ಸೊ ದಿಸ್ ಇಸ್ ಅ ಮೇಕಪ್ ಪ್ರಾಡಕ್ಟ್. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಪ್ಪ ಎಷ್ಟೋ ದಿನ ಆಗೋಗಿತ್ತು ಈ ಥರ ಎಲ್ಲ ಹೇಳಿ. ನಾನು ಹೋಪ್ಫುಲಿ ಕರೆಕ್ಟಾಗಿ ಬರ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಹಿಂದೆ ಇಟ್ಟಿಲ್ಲ ನಾನು. ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ. ದಿಸ್ ಇಸ್ ಕಂಪ್ಲೀಟ್ 5000 ವರ್ತ್ ಪ್ರಾಡಕ್ಟ್. ಏನೇನೆಲ್ಲ ಇದೆ ನೋಡೋಣ. ತುಂಬ ಲಾಂಗ್ ಗ್ಯಾಪ್ ಆಗೋಯ್ತು ಅಲ್ಲ, ಸೊ ಅದಕ್ಕೆ ಏನೇನು ಆರ್ಡರ್ ಮಾಡಿದ್ದೆ ಅನ್ನೋದು ನೆನಪಿಲ್ಲ. ಇದು ಇನ್ನೊಂದು ಸ್ವಲ್ಪ ದಿನ ಇಟ್ಟಿದ್ದಿದ್ರೆ ಇದ್ರ ಮೇಲೆ ಹೆವಿ ಧೂಳು ಕೂತಿರ್ತಿತ್ತು. ಫೈನಲ್ ಇವತ್ತು ಟೈಮ್ ಮಾಡಿಕೊಂಡು ಕೂತಿದ್ದೀನಿ. ಅಯ್ಯಪ್ಪ ಆಗ್ತಾಯಿಲ್ಲ. ಐಬ್ರೋ ಮಾಡ್ಕೊಳ್ಳೋದೊಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ, ನನಗೆ ಅದು ಆಗಿಲ್ಲ. ವ್ಯಾಕ್ಸ್ ಮಾಡಬೇಕು, ಅದ್ರದ್ದೊಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಫುಲ್ ಹೇರ್ ಗ್ರೋ ಆಗಿಬಿಟ್ಟಿದೆ. ಮತ್ತು ನಾನು ಇದು ಸ್ವಲ್ಪ ದಿನ ವ್ಯಾಕ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಲ್ರೆಡಿ ಒಂದು ಸಲ ಮಾಡಿಸಿದೆ, ನಾನು 2 ಟೈಮ್ಸ್ ಮಾಡಿಸಿದ್ರೆ ಸ್ವಲ್ಪ ಟ್ಯಾನ್ ಸ್ವಲ್ಪ ಕಮ್ಮಿ ಆಗುತ್ತೆ ಆ ರೀಸನಿಂದ. ಸೊ ಎನಿವೇಸ್ ಪ್ಯಾಕೆಟ್ ಓಪನ್ ಆಗಿದೆ. ಪ್ಯಾಕೆಟ್ ಅಲ್ಲ, ಬಾಕ್ಸ್ ಓಪನ್ ಆಗಿದೆ. ಇದೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ದ ಬಿಲ್. ನನ್ನ ಕಣ್ಣಿಗಂತೂ ನಿಜವಾಗ್ಲೂ ಏನೂ ಕಾಣಿಸಲ್ಲ, ಆ ಥರ ಇದೆ ಪ್ರಿಂಟು. ಫೋನ್ ಬರ್ತಾ ಇದೆ. ಹಲೋ, ಹಾಂ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನಿಸುತ್ತೆ. ಏನು ಮಾಡೋದು, ನಾನು ಇನ್ನೂ ಕನ್ಫ್ಯೂಷನಲ್ಲೇ ಇದ್ದೀನಿ, ಇಲ್ಲೋಗ್ಲಾ ಅಲ್ಲೋಗ್ಲಾ ಅಂತ. ಬಾ, ಓಕೆ. ನನಗಿವಾಗ ಕಸ ಚೆಲ್ಲಬಾರ್ದು, ನಾನು ಆ ಥರ ಪ್ಯಾಕೆಟ್ನ ಓಪನ್ ಮಾಡಬೇಕು. ಇಲ್ಲ ಅಂದರೆ ಅದೇ ಒಂದು ಇದಾಗ್ಬಿಡುತ್ತೆ. ಕ್ಲೀನ್ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ ನಿಜವಾಗ್ಲೂ. ರಿಯಲಿ ಟೈರ್ಡ್. ಓಕೆನಾ? ಒಂದೊಂದೇ ಪ್ರಾಡಕ್ಟ್ ತೋರಿಸ್ತೀನಿ. ಇದು ಕಂಪ್ಲೀಟ್ ಮೇಕಪ್ ಇದೆ. 1-2-3 ಪ್ರಾಡಕ್ಟ್ ಮಿಸ್ ಆಗ್ಬೋದೇನೋ, ಬಟ್ ಇಟ್ಸ್ ಓಕೆ. ನೋಡೋಣ. ಸೊ ಈ ಥರ ಎಲ್ಲ ರ್ಯಾಪ್ ಮಾಡಿ ಕೊಟ್ಟಿರ್ತಾರಲ್ಲ, ಆವಾಗ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ವರ್ತ್ ಪ್ರಾಡಕ್ಟ್ನ ಗೊತ್ತಿಲ್ದಲ್ಲೇ ಹಾಕ್ಬಿಟ್ಟು ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಇದರಲ್ಲಿ ತೋರಿಸ್ತಾ ಇರೋದು ಲಿಪ್ ಗ್ಲಾಸು ಫೇಸಸ್. ಇದು ಕಂಪ್ಲೀಟ್ ಬಂದು ಫೇಸಸ್ ಕನ್ನಡ ಬ್ರ್ಯಾಂಡ್. ಓಕೆನಾ? ಇದರಲ್ಲಿ ಫಸ್ಟ್ ಒನ್ ಲಿಪ್ ಗ್ಲಾಸ್ ಇದೆ. ಸೊ ನೋಡೋಣ. ಇದು ಓಕೆ, ಈ ರೀತಿ ಇದೆ ಲಿಪ್ ಗ್ಲಾಸ್. ಮಿನಿ ಅನಿಸುತ್ತೆ ಶೇಡು. ಓಕೆ, ದಿಸ್ ಇಸ್ ನನಗಿದು ಲಿಪ್ ಗ್ಲಾಸ್ ಅಂತ ಅನಿಸ್ತಾ ಇಲ್ಲ, ಲಿಪ್ಸ್ಟಿಕ್ ಥರನೇ ಫೀಲ್ ಆಗ್ತಾ ಇದೆ. ಇದೊಂದು ಶೇಡ್ ಇದೆ. ಸ್ಮೆಲ್ ಮಾತ್ರ ಸಖತ್ತಾಗಿದೆ ಗೈಸ್, ಸೀರಿಯಸ್ಲಿ ಸ್ಮೆಲ್ ಅಲ್ಟಿಮೇಟ್ ಆಗಿದೆ. ಪ್ಯಾಕ್ ಓಪನ್ ಮಾಡೋದು ಮಾಡ್ಬೋದು, ಕ್ಲೋಸ್ ಮಾಡೋದಿದೆಯಲ್ಲ ಹಾಗೆ. ಸೊ ದಿಸ್ ಇಸ್ ದ ಫಸ್ಟ್ ಒನ್, ಲಿಪ್ ಗ್ಲಾಸ್. ಸೆಕೆಂಡ್ ಒನ್ ಮ್ಯಾಟ್ ವಾವ್ ಲಿಪ್ಸ್ಟಿಕ್. ಓಕೆನಾ? ರ್ಯಾಪ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಇದಿಷ್ಟು ಕೂಡ ಪವಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಅವಳಿಗೇನು ಇಷ್ಟ ಆಗುತ್ತೆ ಅದು ಅವಳು ತೊಗೊಳ್ಳಿ. ಬಿಕಾಸ್ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲನೂ ಇದೆ. ಸೊ ನನಗೇನು ನೆಸೆಸಿಟಿ ಇಲ್ಲ, ಆದ್ದರಿಂದ ಅವಳು ಯಾವುದನ್ನು ಇಟ್ಕೊಳ್ಳೋದು, ಅವಳೇನು ಮೇಕಪ್ಪನ್ನ ಮಾಡಲ್ಲ ಅವಳು. ಸೊ ಐ ಪ್ಲ್ಯಾನ್ ಟು ಗಿವ್ ಹರ್. ಆದರೆ ಅವಳು ಕೂಡ ಅವಳಿಗೆ ಏನು ಬೇಕೋ ಅದನ್ನು ತಗೋತಾಳೆ. ದಿಸ್ ಇಸ್ ಮೈ ಫೇವ್ರೆಟ್ ಶೇಡ್, ನ್ಯೂಡ್. ಓಕೆ, ಈ ಶೇಡ್ ಓಕೆ, ಈ ಥರ ಇದೆ ನೋಡಿ. ಶೇಡು ನಂಬರ್ ಇಲ್ಲ, ಹಾಕಿಲ್ಲ. ಪೂರ್ತಿ ಓದೋಷ್ಟು ಟೈಮ್ ನನಗಿಲ್ಲ. ಪಿಂಕ್ ಅಂತ ಇದೆ, ಪಿಂಕ್ ಪೆಟಲ್ ಅಂತ ಇದೆ, ನಂಬರ್ 9. ಓಕೆನಾ? ಆ್ಯಂಡ್ ದೆನ್ ಇದೊಂದು ಐಬ್ರೋ ಡಿಫೈನರ್, ಅಂದರೆ ಐಬ್ರೋ ಪೆನ್ಸಿಲ್. ಈ ಕಡೆ ಸ್ಪೂಲಿ ಇದೆ, ಈ ಕಡೆ ನೀವು ಪೆನ್ಸಿಲ್ ಇದೆ. ಇದನ್ನ ನೀವು ಲಿಪ್ಸ್ಟಿಕ್ ಥರನೂ ಯೂಸ್ ಮಾಡ್ಬೋದು, ಲೈನರ್ ಆಗಿ. ಇಲ್ಲಿ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಒನ್. ಆ್ಯಂಡ್ ದೆನ್ ದಿಸ್ ಇಸ್ ದ ಲಿಪ್ಸ್ಟಿಕ್, ಸೆಕೆಂಡ್ ಲಿಪ್ಸ್ಟಿಕ್. ಇದು ಶೇಡ್ ಬಂದು
ಚಾಕೋ ಅಂತ ಇದೆ, ನಂಬರ್ 1. ಓಕೆನಾ, ಇದೂ ಕೂಡ ಕಾಫಿ ಬ್ರೌನಲ್ಲೇ ಬರುತ್ತೆ. ನಾನು ಜಾಸ್ತಿ ಡಾರ್ಕ್ ಶೇಡ್ಸ್ ಯಾವತ್ತೂ ಪ್ರಿಫರ್ ಮಾಡಲ್ಲ, ಅದರಿಂದ ನಾನು ಎಲ್ಲಾನು ನ್ಯೂಡ್ ಶೇಡ್ಸಲ್ಲೇ ಕಾರ್ಟ್ಗೆ ಹಾಕಿದ್ದೆ. ಅದೇ ರೀತಿ ಬಂದಿದೆ. ಗುಡ್. ಯಾ, ದಿಸ್ ಇಸ್ ಆಲ್ಸೋ ಮೈ ಫೇವ್ರೆಟ್. ಸಿ, ಇದೆರಡು ಮಿಕ್ಸ್ ಮಾಡಿದ್ರೆ ಒಂದು ಶೇಡ್ ಆಗುತ್ತೆ, ಇದು 3 ಮಿಕ್ಸ್ ಮಾಡಿದ್ರೆ ಒಂದು ಶೇಡ್ ಆಗುತ್ತೆ. ನೀವು ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಅಂದ್ರೂ ಕೂಡ ಶೇಕ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಿ, ಇಲ್ಲ ಅಂತಂದರೆ ವರ್ತ್ ಅಂತ ಅನಿಸಲ್ಲ. ಇದು ಓಪನ್ ಮಾಡುವಾಗ ಕರೆಕ್ಟಾಗಿತ್ತು, ಇವಾಗ ಲೂಸ್ ಆಗಿದೆ. ಇದು ಕೂಡ ಲಿಪ್ ಬಾಮ್ ಇದೆ, ಒಂದು ಫೇಸಸ್ ಕೆನಡಾದು ಇದೊಂದು. ದೆನ್ ಒಂದು ಮಸ್ಕಾರಾ ಆರ್ಡರ್ ಮಾಡಿದ್ದೆ. ಇವೆಲ್ಲ ತೆಗಿಯೋದೇಂತ ಗೊತ್ತಾ, ಸ್ಪೇಸ್ ಉಳ್ಕೊಳ್ಳುತ್ತೆ. ಹಿಂಗೆ ಇಟ್ಟರೆ ನನಗೆ ಜಾಗ ಸಾಲಲ್ಲ. ಆ ರೀಸನಿಂದ ಎಲ್ಲನೂ ಓಪನ್ ಮಾಡಿ ಇಡ್ತಾ ಇರೋದು. ಇದೆಲ್ಲನೂ ಒಂದು ಪೌಚ್ಗೆ ಹಾಕಿ ಇಡ್ಬೋದಲ್ವಾ, ಅದಕ್ಕೆ. ಸೊ ಫೇಸಸ್ ಕನ್ನಡ ಮಸ್ಕಾರ, ಈ ಬ್ರ್ಯಾಂಡು ಫಸ್ಟ್ ಟೈಮ್ ನಾನು ಇದು ಮಾಡ್ತಾ ಇರೋದು. ನೈಸ್. ಅವಳಿಗಿದೆಲ್ಲ ಕೊಟ್ಟರೆ ನಾನು ಇದೆಲ್ಲ ಯೂಸ್ ಮಾಡಲ್ಲ ಅಂತ ಹೇಳ್ತಾಳೆ. ಆ್ಯಂಡ್ ಇಂಪಾರ್ಟೆಂಟಾಗಿ ಇದು ಮೇಕಪ್ ರಿಮೂವರ್ ವೆಟ್ ವೈಪ್ಸ್ ತೊಗೊಂಡಿದ್ದೀನಿ 2. ಆ್ಯಂಡ್ ಇದ್ರ ಜೊತೆಗೆ ಇದೊಂದು ಆಲುವೀರಾ ಡೈಲಿ ಜೆಲ್, ಇದು ಫೇಸ್ಗೆ ಅಂತ ತೊಗೊಂಡಿದ್ದು, ಕಾಣಿಸ್ತಿದೆ ಅಂತ ಅನಿಸುತ್ತೆ. ಓಪನ್ ಮಾಡ್ತೀನಿ ರೀ ಒಂದು ನಿಮಿಷ. ಪ್ರಾಡಕ್ಟು ಚೆನ್ನಾಗಿದೆ. ಇದರಲ್ಲಿ ಹೈಲೋರಾನಿಕ್ ಆ್ಯಸಿಡ್ ಇದೆ, 1.5% ಹೈಲೋರಾನಿಕ್ ಆ್ಯಸಿಡ್ ಇದೆ. ಸೊ ಎವ್ರಿಡೇ ಬೇಸಿಸಲ್ಲಿ ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡ್ಬೋದು ಆಲಿವಿರಾ ಜೆಲ್ನ. ಸೊ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ನೀವು ಐಬ್ರೋ ಮಾಡೋದಕ್ಕೆ, ಫೇಸ್ ರೇಸ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು ಇದನ್ನು. ಆ್ಯಂಡ್ ಸ್ಮೆಲ್ ಸಖತ್ತಾಗಿದೆ ಗುರು, ಸೂಪರ್. ಸೊ ಇದು ಒಂದು ಪ್ರಾಡಕ್ಟ್. ದೆನ್ ಇದು ಕಾಂಪ್ಯಾಕ್ಟ್ ವಿತ್ ವಿಟಮಿನ್ ಇ. ಓಕೆನಾ, ಇದನ್ನು ಓಪನ್ ಮಾಡಿಬಿಡ್ತೀನಿ, ಎಲ್ಲನೂ ಬಿಸಾಕಕ್ಕೆ ಈಸಿ ಆಗುತ್ತೆ. ರ್ಯಾಪ್ ಎಲ್ಲ ಈ ರೀತಿ ಬಂದಿದೆ. ಇದೆ, ಐ ಥಿಂಕ್ ಇದು ನನ್ನ ಶೇಡೆ ಅಂತ ಅನಿಸುತ್ತೆ. ನನಗಿನ್ನ ಸ್ವಲ್ಪ ಲೈಟ್ ಆಯಿತು. ಸಿ, ಬಟ್ ಫೇಸಿಗೆ ಯೂಸ್ ಕರೆಕ್ಟಾಗಿ ಆಗುತ್ತೆ. ಸೊ ಹಂಗೆ ರ್ಯಾಪ್ ಹಾಕ್ಬಿಡೋಣ. ಅವಳು ಇದು ಸೂಟ್ ಆಗುತ್ತೆ. ಈಗೀಗ ಅವಳು ನನಗಿನ್ನ ವೈಟ್ ಆಗಿಬಿಟ್ಟಿದ್ದಾಳೆ ಗುರು. ಮೊದಲು ನನ್ನ ಕಲರಲ್ಲೂ ಇರಲಿಲ್ಲ ಅವಳು, ಇವಾಗ ಅದು ಇದು ಮನೇಲಿ ಡ್ರೈ ಫ್ರೂಟ್ಸ್ ಅವು ಇವು ತಿಂದು ಫುಲ್ಲು ಮೇಡಮ್ಮು ಸೂಪರಾಗಿ ಆಗಿಬಿಟ್ಟಿದ್ದಾರೆ. ಕಾಂಪ್ಯಾಕ್ಟ್. ಆ್ಯಂಡ್ ಇದು ಪರ್ಫ್ಯೂಮ್ ಒಂದು ತೊಗೊಂಡೆ. ನನಗೆ ಪರ್ಫ್ಯೂಮ್ ಯೂಸ್ ಮಾಡಲ್ಲ ನಾನು, ಅಪ್ಪಿ ಯೂಸ್ ಮಾಡ್ತಾನೆ. ಬಟ್ ಇರಲಿ ಅಂತ ಇದು ನೋಡೋಣ, ಟ್ರೈ ಮಾಡೋಣ ಅಂತಂದ್ಬಿಟ್ಟು ತೊಗೊಂಡೆ. ನಾನು ಯಾವಾಗಲೂ ಬಾಡಿಗೆ ಪರ್ಫ್ಯೂಮ್ ಯೂಸ್ ಮಾಡಲ್ಲ. ಅಂದರೆ ನಾನು ಡ್ರೆಸ್ ಹಾಕೊಳ್ಳೋಕ್ಕೂ ಮುಂಚೆ ಡ್ರೆಸ್ಸಿಗೆ ಹೊಡೆದ್ಬಿಟ್ಟು ಇಟ್ಬಿಟ್ಟಿರ್ತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆ ಡ್ರೆಸ್ನ ವೇರ್ ಮಾಡ್ತೀನಿ. ಹಾಕ್ಕೊಂಡ್ಮೇಲೆ ಪರ್ಫ್ಯೂಮ್ ಯೂಸ್ ಮಾಡಲ್ಲ ನಾನು. ಪ್ಯಾಕಿಂಗ್ ಮಾತ್ರ ಸಖತ್ತಾಗಿದೆ, ಪ್ಯಾಕೇಜಿಂಗ್ ಸೂಪರ್ ಆಗೈತೆ. ಹೆಂಗಿದು ಓಕೆ, ಶೇಕ್ ಇಟ್. ಸೀರಿಯಸ್ಲಿ ಸಕ್ಕತ್ತಾಗಿದೆ ಗುರು. ಅಪ್ಪಿ ಏನಾದರೂ ಇದನ್ನ ನೋಡಿದ್ರೆ ಅವಳಿಗೆ ಕೊಡೋಕ್ಕೆ ಬಿಡಲ್ಲ, ಅವನೇ ಇಟ್ಕೋತಾನೆ. ಬಟ್ ಅವಳಿಗೆ ಒಂದಿರಲಿ, ಇದು ಅವಳಿಗೆ ಕೊಡ್ತೀನಿ. ಸೂಪರ್. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಪರ್ಫ್ಯೂಮ್ ರೆಕಮೆಂಡೇಷನಲ್ಲಿ ಇದೊಂದು ಸೂಪರ್. ಇದು ಬಂದು 700 ರೂಪೀಸ್ ಇದೆ. ಆಫರ್ ಇದ್ದರೆ ಮೇ ಬಿ ಕಮ್ಮಿ ಆಗುತ್ತೆ. ಸೂಪರಾಗಿದೆ, ನೋಡಿ ತಗೊಳ್ಳಿ. ಆ್ಯಂಡ್ ಇದೆರಡು ಎವ್ರಿ ಡೇ ಬೇಸಿಸಲ್ಲಿ ಫೌಂಡೇಶನ್ ತೊಗೊಂಡಿರೋದು. ನನ್ನ ಕಣ್ಣಿಗೆ ಎರಡು ಒಂದೇ ಥರ ಕಾಣಿಸ್ತಿದೆ, ಬಟ್ ಆದರೆ ಎರಡು ಒಂದೇ ಶೇಡ್ ಅಲ್ಲ, ಎರಡು ಬೇರೆ ಬೇರೆ ಶೇಡ್. ಓಕೆನಾ. ದೆನ್ ಇನ್ನೇನಿದೆ, ಇನ್ನೊಂದೇನೋ ಇದೆ, ಇರೋಗುರು ನೋಡೋಣ. ಓಕೆ, ಮೇ ಬಿ ಇದು ಏನು ಅಂದರೆ ಐಬ್ರೋ ಫಿಲ್ಲಿಂಗ್ ಅನಿಸುತ್ತೆ. ಇದು ಐಬ್ರೋ ಫಿಲ್ಲಿಂಗೆ. ನಾನು ರ್ಯಾಪ್ ಓದಿಲ್ಲ, ಅದ್ರ ಮೇಲೇ ಇದಾಕ್ಬಿಟ್ಟಿದ್ದಾನೆ ಬಿಲ್ಲಿಂಗು.
ಚೆನ್ನಾಗಿ ಪ್ಯಾಕೆಟ್ ಎಲ್ಲ ಓಪನ್ ಮಾಡ್ತಿರೋ ಗೊತ್ತಾ, ಓಪನ್ ಮಾಡಿದ್ಮೇಲೆ ನೀಟಾಗಿ ಕೈ ತೊಳ್ಕೊಬೇಕು. ಇಲ್ಲ ಅಂದರೆ ಉಗುರು ಬೇರೆ ಇವತ್ತು ಮಂಗಳವಾರ, ಹೋಗತ್ತಾಗೆ ಹಿಂಗೆ ಕಿತ್ತಾಕ್ಬಿಡ್ತೀನಿ ಗುರು. ಆಯ್ತಲ್ಲ ನನಗೆ ಎಷ್ಟೊತ್ತು ಅಂತ ಟ್ರೈ ಮಾಡಲಿ ನಾನು. ಎಸ್, ಬ್ರೋಕ್ ಇಟ್. ಸೊ ಇದು ಓಕೆ. ಹೆಂಗಿದೆ, ನಾನು ಹಿಂಗೆ ತೆಗಿಬೋದೇನೋ ಅಂತ ನೋಡ್ತಾ ಇದ್ದೀನಿ. ಹಿಂಗೆ ತೆಗಿಬೇಕು, ಹಿಂಗೆ ತೆಗಿಬೇಕು. ನಾನು ಹೆವಿ ಯೂಸ್ ಮಾಡ್ತೀನಿ. ಆ್ಯಂಡ್ ಓಕೆ, ಒಂದು ಕ್ರೀಮ್ ಇದೆ, ಇನ್ನೊಂದು ಬ್ರೋಕೆಟ್ ಇದೆ. ಒಂದು ಕ್ರೀಮ್. ಸೊ ಇದಿಷ್ಟು ಅಲ್ಲಿಗೆ ನಿಮಗೆ ಎಲ್ಲಾನು ಸಿಕ್ತಂಗಾಯ್ತು. ಹೆಂಗೆ ಅಂದರೆ ಲಿಪ್ಸ್ಟಿಕ್ಸ್ನ ನೀವು ಬ್ಲಷ್ ಆಗೂ ಯೂಸ್ ಮಾಡ್ಬೋದು, ಐ ಶ್ಯಾಡೋ ಆಗೂ ಯೂಸ್ ಮಾಡ್ಬೋದು. ಓಕೆನಾ, ನೋಡ್ಕೊಂಬಿಡೋಣ ಎಲ್ಲಾನು. ಏಕೆಂದರೆ ಲಾಸ್ಟ್ ಟೈಮ್ ಒಂದ್ಸಲ ಹಾಳು ಮಾಡಿದ್ದೀನಲ್ಲ, ಹಂಗೇನಾದರೂ ಹಾಳು ಮಾಡಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಇದು ಫೌಂಡೇಶನ್ನು ಆ್ಯಂಡ್ ಕಾಂಪ್ಯಾಕ್ಟ್. ಸೊ ಮಾಯ್ಶ್ಚರೈಸರ್ಗೆ ಆಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು. ಸೊ ಮಸ್ಕಾರಾನು ಇದೆ, ಲಿಪ್ ಬಾಮ್ಸ್ ಇದೆ. ಓಕೆ, ಇಷ್ಟಿದ್ರೂ ಆರಾಮಾಗಿ ಒಂದೊಳ್ಳೆ ಮೇಕಪ್ ಮಾಡ್ಕೋಬೋದು ನಾವು. ಸದ್ಯಕ್ಕೆ ಇದು ಇಷ್ಟು ಅನ್ಪ್ಯಾಕ್ ಆಗಿತ್ತು. ಇನ್ನೂ ಒಂದಿದೆ ಗಾಯ್ಸ್. ಮಾರ್ಸ್ ಅವರು ನನಗೆ ಕಳಿಸ್ಕೊಟ್ಟಿದ್ರು, ಬಟ್ ನಾನು ಇನ್ನೂ ಅದನ್ನು ಯೂಸೇ ಮಾಡಿಲ್ಲ, ಓಪನ್ನೇ ಮಾಡಿಲ್ಲ. ಇನ್ನು ಯೂಸ್ ಮಾಡೋದು ಎಲ್ಲಿಂದ ಬಂತು ಅಲ್ವಾ. ಅದಕ್ಕೆ ಈಗ ನಾನು ನಿಮ್ಮ ಮುಂದೆ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವುದಾದ್ರೂ ಯೂಸ್ ಮಾಡ್ತೀನಿ. ಈ ಥರ ಕಳಿಸ್ತಾರೆ ಅಂತ ಗೊತ್ತಿರೋ ನಾನು ದುಡ್ಡು ಕೊಟ್ಟೇ ತಗೋತಾ ಇರಲಿಲ್ಲ ಗುರು. ಇದು ಇಷ್ಟು ಕೂಡ ಲಿಪ್ಸ್ಟಿಕ್ಕೇನೆ, ಬೇರೆ ಏನೂ ಕಳಿಸ್ಕೊಟ್ಟಿಲ್ಲ ಅವರು, ಲಿಪ್ಸ್ಟಿಕ್ಕೇ ಕಳಿಸ್ಕೊಟ್ಟಿರೋದು. ಒಂದು ಸ್ವಲ್ಪ ಟೈಮ್ವರೆಗೂ ನಾನು ಲಿಪ್ಸ್ಟಿಕ್ ಪರ್ಚೇಸ್ ಮಾಡೋ ನೆಸೆಸಿಟಿನೇ ಇರಲ್ಲ. ಪ್ಯಾಕೇಜಿಂಗ್ ಚೆನ್ನಾಗಿದೆ. ನನ್ನಂಥವ್ರು ಕೇಳ್ಕೊಟ್ರೆ ಪ್ಯಾಕೇಜಿಂಗ್ ಕತೆ ಮುಗೀತು. ಓಕೆ, ಹೆಂಗಿದೆ, ಸೂಪರ್ ಅಲ್ಲ. ಅವಳು ಮನೆಗೆ ಬಂದರೆ ಅವಳಿಗೆ ಏನು ಬೇಕೋ ಅದು ತಗೊಂಡೋಗು ಅಂತ ಅನ್ಬೋದು. ಮೇಡಮ್ ಅವ್ರು ಮನೆಗೆ ಬರೋಕ್ಕೆ ಸಾಯ್ತಾ ಇದ್ದಾರಲ್ಲ. ಆ್ಯಂಡ್ ಬಿಫೋರ್ ದಟ್ ಶೇಕ್ ಇಟ್ ದೆನ್ ಯೂಸ್. ಇದು ಸೂಪರ್ ಶೇಡ್ಸ್ ಮಾತ್ರ. ಸೂಪರ್ ಆಗಿದೆ ಗುರು, ಇದೆಲ್ಲ ಚೆನ್ನಾಗಿದೆ. ಇದಕ್ಕಿಂತ ಇದು ಸ್ವಲ್ಪ ಡಾರ್ಕ್ ಶೇಡ್ ಇದೆ, ಅವ್ರಿಗೂ ಕೊಡ್ತೀನಿ. ಇದು ಸ್ವಲ್ಪ ಹೆವಿ ಡಾರ್ಕ್ ಆಯಿತು. ಸೊ ಇದಿಷ್ಟು ಹೇಗೆ ಅಂತಂದರೆ ಲೈಟ್ ಟು ಡಾರ್ಕ್ ಆ ಥರದಲ್ಲಿದೆ ಎಲ್ಲಾನು. ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತೇಳಿ, ಇದಕ್ಕೆ ಇವೆರಡು ಇಷ್ಟ ಆಯಿತು. ಆ್ಯಂಡ್ ಇವೆರಡು ಮಿಕ್ಸ್ ಮಾಡಿದ್ರೆ ಇದು ಕೂಡ ಲೈಟ್ ಆಗುತ್ತೆ ಅಷ್ಟೆ. ಇದೆಲ್ಲಾನು ಯೂಸ್ ಮಾಡಿ ನನಗೆ ಖಾಲಿ ಮಾಡೋದ್ರಲ್ಲೇ ಇರೋದು. ಇತ್ತೀಚೆಗೆ ಮೇಕಪ್ಪು ಕೂಡ ಜಾಸ್ತಿ ಆರ್ಡರ್ಸ್ ಏನೋ ಇಲ್ಲ ಅಲ್ಲ. ಸೊ ಯಾವ ಪ್ರಾಡಕ್ಟ್ ಮೇಲೂ ನಾನು ಇವಾಗ ನಾಯ್ಕಾ ಸೇಲ್ ಆಯಿತು, ನಾನು ಏನೂ ಪರ್ಚೇಸ್ ಮಾಡಿಲ್ಲ. ನನ್ನ ಪರ್ಸ್ನಲ್ ಯೂಸಿಗೆ ಅಂತ ನಾನು ಏನಾದರೂ ಸ್ಕಿನ್ ಕೇರ್ ಪ್ರಾಡಕ್ಟ್ ತೊಗೊಂಡಿದ್ದೀನಿ ಅನ್ನೋದು ಬಿಟ್ಟರೆ ಮೇಕಪ್ ಪ್ರಾಡಕ್ಟ್ಸ್ ಏನೂ ತೊಗೊಂಡಿಲ್ಲ. ರೀಸನ್ ಏನು ಗೊತ್ತಾ, ನೀವೇನು ಕೇಳ್ತೀರಾ ಆ ಬಜೆಕ್ಟಿಗೆ ನಾನು ರೆಡಿ ಇಲ್ಲ. ತುಂಬ ಜನ 2000ಗೆ 3000ಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಅದೇ ಬಜೆಕ್ಟಿಗೆ ಹೋಗೋಕ್ಕೆ ಆಗಲ್ಲ ನನ್ನಿಂದ. ಬಿಕಾಸ್ ನಾನು ಇನ್ವೆಸ್ಟ್ ಮಾಡಿರೋ ಪ್ರಾಡಕ್ಟ್ಸ್ಗೆ ವರ್ತ್ ಅಂತ ಅನ್ನಿಸ್ಬೇಕು. ಮತ್ತು ನಾನು ಕೂಲಿನಾದರೂ ನಾನು ನೋಡಬೇಕಲ್ವ, ಕೂಲಿ ಬೇಡ ಗುರು, ಆ ಟೈಮ್ಗಾದರೂ ವ್ಯಾಲ್ಯೂ ಬೇಕಲ್ವಾ, ಆ ಥರ.
ಅಂತ ಥಿಂಕ್ ಇರೋದು. ನಮ್ಮಮ್ಮ ಎಷ್ಟು ಸಿಕ್ಕಿದ್ರೇನು ಹೋಗು ಅಂತ ಹೇಳ್ತಾರೆ, ಬಟ್ ನಾನು ಆ ರೀತಿ ಅಲ್ಲ. ದಿಸ್ ಈಸ್ ನಾಟ್ ಮೈ ಕೈಂಡ್ ಆಫ್ ಶೇಡ್. ನನಗೆ ಈ ಥರ ಶೇಡ್ಸ್ ಇಷ್ಟ ಆಗಲ್ಲ. ಸೊ ಇದು ನನ್ನ ಲಿಸ್ಟಲ್ಲಿ ಇಲ್ಲ. ನನಗೆ ಈ ಥರ ಡಾರ್ಕ್ ಶೇಡ್ಸ್ ಇಷ್ಟ ಆಗಲ್ಲ. ಒಂದು ಪಕ್ಷ ಇದು ಓಕೆ. ಸಿ, ಇದು ಆಲ್ಮೋಸ್ಟ್ ಇದು ಮತ್ತೆ ಇದೆರಡು ಒಂದೇ ಥರ ಇದೆ ನೋಡಿ ಅಲ್ಲ. ಇದು ಫುಲ್ ಕಂಪ್ಲೀಟ್ ರೆಡ್ಡಲ್ಲೇ ಇದೆ. ಪವಿ ಹಾಕೋತಾಳೆ ಡಾರ್ಕ್ ಶೇಡ್ಸು, ನನಗಿಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಡಾರ್ಕ್ ಶೇಡ್ಸ್. ದಿಸ್ ಇಸ್ ಆಲ್ಸೋ ನಾಟ್ ಮೈ ಕೈಂಡ್ ಆಫ್ ಶೇಡ್ಸ್. ಇದು ಕೂಡ ನನ್ನ ಶೇಡ್ ಅಲ್ಲ. ಬಿಕಾಸ್ ದಿಸ್ ಟೂ ಈಸ್ ಡಾರ್ಕ್ ರೆಡ್. ಓಕೆನಾ? ಇದು ಸ್ವಲ್ಪ ಕಾಫಿ ಇದರಲ್ಲಿದೆ, ನೋಡೋಣ. ಸಿ, ಇದು ಇದು ಎರಡೂ ಕೂಡ ಒಂದೇ ಶೇಡ್. ದೇರ್ ಈಸ್ ನೋ ಡಿಫ್ರೆನ್ಸ್. ಇಷ್ಟೇ ಗೈಸ್ ಹಾಲ್ ಬಂದು. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದ್ರೂ ಮೇಕಪ್ ಎನ್ಕ್ವೈರೀಸ್ ಏನಾದರೂ ಇದ್ದರೆ, ಬ್ರೈಡಲ್, ನಾನ್ ಬ್ರೈಡಲ್, ಹೇರ್ ಸ್ಟೈಲ್, ಸ್ಯಾರಿ ಡ್ರ್ಯಾಪಿಂಗ್, ಸೀಮಂತ, ಬರ್ತ್ಡೇ ಪಾರ್ಟೀಸ್ ಆ್ಯಂಡ್ ಎನಿ ಎಂಗೇಜ್ಮೆಂಟ್ಸ್ ಈವೆಂಟ್ಸ್ ಆಗಿರಲಿ, ಮನೆ ಗೃಹ ಪ್ರವೇಶ, ಇನ್ನೊಂದು ಮತ್ತೊಂದು ಯಾವುದೇ ಈವೆಂಟ್ ಆಗಿರಲಿ ಗೈಸ್, ನಿಮ್ಗೆ ಏನಾದರೂ ಮೇಕಪ್ ಎನ್ಕ್ವೈರೀಸ್ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಈ ಸ್ಕ್ರೀನಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಡೀಟೇಲ್ಸ್ ಕೂಡ ಹಾಕಿರ್ತೀನಿ. ನೀವು ನನ್ನ ಮೇಕಪ್ ಪೇಜ್ನ ಹೋಗಿ ಚೆಕ್ ಮಾಡಿ, ನಿಮಗೆ ವರ್ಕ್ ಇಷ್ಟ ಆದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಅದರ್ವೈಸ್ ಇಟ್ಸ್ ಓಕೆ ಗೈಸ್, ನನಗೇನು ಬೇಜಾರಿಲ್ಲ. ಎಲ್ಲೋ ಒಂದು ಕಡೆ ಪ್ರಾಡಕ್ಟ್ ಎಲ್ಲ ಅಷ್ಟು ಇನ್ವೆಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾರು ನನಗೆ ಕೆಲಸ ಕೊಡ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಒಂದೊಂದು ಕಡೆ ನನ್ನ ಸರೌಂಡಿಂಗ್ಸಲ್ಲಿರೋರೇ ಅದನ್ನು ಅರ್ಥ ಮಾಡಿಕೊಂಡು ವರ್ಕ್ ಕೊಡಲ್ಲ ಅಂದಮೇಲೆ ನಾನು ಗುರುತು ಪರಿಚಯ ಇಲ್ಲದೆ ಇರೋರಿಂದ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗ್ಬಿಡುತ್ತೆ. ಬಿಕಾಸ್ ನನ್ನ ಫ್ಯಾಮಿಲಿಲೂ ನಾನು ಯಾವುದೇ ರೀತಿ ಇವೆಂಟ್ಸ್ ಒಪ್ಕೊಂಡಿಲ್ಲ ಯಾವತ್ತೂ. ಬಿಕಾಸ್ ಅವರು ನನಗೆ ಯಾರೂ ಕೆಲಸ ಕೊಟ್ಟಿಲ್ಲ ಆ್ಯಂಡ್ ನಾನು ಅವ್ರನ್ನ ಕೇಳಿಕೊಂಡು ಕೂಡ ಹೋಗಲ್ಲ. ನನಗೇನಾದರೂ ಸಿಗಬೇಕು ಅಂತ ಇದ್ದರೆ ಅದು ನನಗೆ ಸಿಕ್ಕೇ ಸಿಗುತ್ತೆ. ಸೊ ಸಿಕ್ಕಿದಾಗ ನಾನು ಮಾಡ್ತೀನಿ, ಅದರ್ವೈಸ್ ಸುಮ್ಮನೆ ಇರ್ತೀನಿ, ನಾನೇ ಯೂಸ್ ಮಾಡ್ಕೋತೀನಿ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೆ. ಆ್ಯಂಡ್ ನೀವು ಹೋಗಿ ಚೆಕ್ ಮಾಡಿ ನನ್ನ ಮೇಕಪ್ ಪೇಜಲ್ಲಿ. ಇತ್ತೀಚೆಗೆ ನಂದು ವರ್ಕ್ ಎಲ್ಲನೂ ಕೂಡ ಚೆನ್ನಾಗೇ ಬಂದಿದೆ ಆ್ಯಂಡ್ ಆಲ್ಸೋ ಎಲ್ಲನೂ ಕೂಡ ಫುಲ್ ವೈರಲ್ ಆಗಿದೆ. ತುಂಬ ಅಂದರೆ ತುಂಬ ಎನ್ಕ್ವೈರೀಸ್ ಬಂದಿದೆ ಗೈಸ್, ತುಂಬ ಅಂದರೆ ತುಂಬ ಎನ್ಕ್ವೈರೀಸ್ ಬಂದಿದೆ. ಬಟ್ ಒಂದು ಸಿಂಗಲ್ ಆರ್ಡರ್ ಕೂಡ ನನಗೆ ಸಿಕ್ಕಿಲ್ಲ. ದಿಸ್ ಈಸ್ ಅ ಓಪನ್ ಸ್ಟೇಟ್ಮೆಂಟ್ ನಾನು ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ನಾನು ಮುಚ್ಚು ಮರೆ ಮಾಡ್ಕೊಳ್ಳಲ್ಲ. ಬಿಕಾಸ್ ಅವ್ರು ಕೇಳೋ ಬಜೆಟ್ ಇದೆಯಲ್ಲ, ತುಂಬ ಅಂದರೆ ತುಂಬಾ ಬೇಜಾರು ಮಾಡಿಬಿಡುತ್ತೆ. ಎಲ್ಲರೂ ಅದೇ ಥರ ಮಾಡ್ತಿರಲ್ಲ. ಎಷ್ಟೋ ಜನ ಇಂಥವ್ರ ಕೈಲೇ ಮಾಡಿಸ್ಕೋಬೇಕು ವರ್ಕ್ನ ಅಂತ ಆಸೆ ಪಡ್ತಾರೆ ಗೊತ್ತಾ. ಆ ಲಿಸ್ಟಲ್ಲಿ ನಾನು ಕೂಡ ಇರಬೇಕು ಅನ್ನೋದು ನನ್ನ ಆಸೆ. ಅದೇ ರೀತಿ ಇರೋರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಅದರ್ವೈಸ್ ಇಟ್ಸ್ ಓಕೆ. ಸೊ ಇದು ನಿಮಗೆ ಬೇರೆ ಥರ ಏನಾದರೂ ಅನಿಸಿದರೆ ನನಗದು ಗೊತ್ತಿಲ್ಲ, ಬಟ್ ಇದು ನಾನು ಅಷ್ಟೆ. ಸೊ ಮತ್ತೆ ಸಿಗುವ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ, ಈ ಅಂಗಡಿನ ನಾನು ಸ್ವಲ್ಪ ಇಲ್ಲಿ ಮತ್ತು ಇಲ್ಲಿ ಈ ಅಂಗಡಿನ ಸ್ವಲ್ಪ ಎತ್ತತೀನಿ. ಅಲ್ಲಿವರೆಗೂ ಸಿಗುವ. ಎಲ್ಲರೂ ಆರಾಮಾಗಿರಿ, ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರಿ ಅಂತ ಹೇಳ್ತಾ ಬಾಯ್.